ಇದೇ ಒಳ್ಳೆ ಟೈಮು. ಓನರ್ ಸರ್ ರೂಮಲ್ಲಿಲ್ಲ. ಅದು ಸರಿ, ಊರಲ್ಲೆಲ್ಲೂ ಸಿಗದೆ ಇರೋಂಥ ಉಡುಗೊರೆ ಒಳಗಡೆ ಬಂತಲ್ಲ, ಎಲ್ಲದು ಎಲ್ಲ ಹೋಯ್ತು? ಓಹೋ, ನೀವಿಲ್ಲಿದ್ದೀರೋ? ನೀನು ಇರಬೇಕಾಗಿರೋ ಜಾಗ ಇದಲ್ಲ. ಈಗ ನೀನೇ ನನ್ನ ಫ್ರೆಂಡು, ನನಗೊಂದು ಸಹಾಯ ಮಾಡ್ತೀಯಾ? ಓ, ಏನಪ್ಪ ಅಂತ ಯೋಚನೆ ಮಾಡ್ತಾ ಇದೆಯಾ? ನಮ್ಮ ಓನರ್ ಸರ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಗಲಿ ಅಂತ ಕಾಯ್ತಾ ಇದ್ದೆ. ಆ ಗ್ಯಾಪಲ್ಲಿ ನೀನು ನನಗೆ ಸಿಗದೆ ನೋಡು. ನನಗೆ ಸಹಾಯ ಮಾಡ್ತೀಯಾ? ಏನು ಯೋಚನೆ ಮಾಡ್ತಾ ಇದೆಯಾ? ಸಹಾಯ ಮಾಡಲೇಬೇಕು. ಈಗ ಅಸಲಿ ಆಟ ಶುರುವಾಗುತ್ತೆ. ಇವತ್ತಿನ ಹಬ್ಬಕ್ಕೆ ನಮ್ಮ ಓನರ್ ಸರ್ ಸ್ಪೆಷಲ್ ಆಗಿ ಕಳೆ ಕಟ್ತಾರೆ. ಮಹಾಜನತೆ, ಇಂಥ ಸುವರ್ಣ ಅವಕಾಶನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅದ್ದೂರಿ ಮನರಂಜನಾ ಕಾರ್ಯಕ್ರಮ ಶುರುವಾಗುತ್ತೆ. ನೀವು ಬನ್ನಿ, ನಿಮ್ಮ ಮನೆಯವ್ರನ್ನೂ ಕರೆತನ್ನಿ. ಶುಭೋದಯ ಓನರ್ ಸರ್. ಯಾಕೆ ಕರಿತಾ ಇದೆಯಾ? ಹಾಗೆ ಸುಮ್ಮನೆ. ಸುಮ್ಮನೆ ಏನೇನೋ ಹೇಳಬಾರ್ದು ಪಾರ್ವತಿ, ಚೆನ್ನಾಗಿರಲ್ಲ. ಇನ್ನು ಮುಂದೆ ಎಲ್ಲ ಚೆನ್ನಾಗಿರುತ್ತೆ. ಏನಿದು? ಬಟ್ಟೆ. ಏನು ಬಟ್ಟೆ? ಅನುಷ್ಕಾ ಹಬ್ಬಕ್ಕೆ ಹಾಕೊಳ್ಳೋಕೆ ಅಂತ ನನಗೆ ಬಟ್ಟೆ ಕೊಟ್ಟು ಕಳಿಸಿದ್ದಾಳೆ. ಅಯ್ಯೋ, ಏನಾಯ್ತು ಪಾರ್ವತಿ? ಅಲ್ಲ, ಇದು ಈಗಲೇ ತೆಗಿತಿದ್ದೀರಲ್ಲ? ಯಾಕೆ ತೆಗಿಬಾರ್ದಾ? ಏನಿದಕ್ಕೆ ಮುಹೂರ್ತ ನೋಡ್ಬೇಕಾ? ಅಯ್ಯೋ, ಅದು ಹಾಗಲ್ಲ. ಪೂಜೆಗೆ ಇನ್ನೂ ತುಂಬಾ ಸಮಯ ಇದೆ. ನೀವೀಗಲೇ ರೆಡಿ ಆಗ್ಬಿಟ್ರೆ ಏನ್ ಚಂದ. ಚಂದ ಏನಿದ್ರು ರೆಡಿ ಆದ್ಮೇಲೆ ಪಾರ್ವತಿ. ಅಯ್ಯೋ, ಈ ಮನೆಗೆ ಹೀರೋ ಇದ್ದಾಗ ನೀವು ಹೀರೋ ಎಂಟ್ರಿ ಯಾವತ್ತಿದ್ರು ಲೇಟಾಗಿ ಸಖತ್ತಾಗಿ ಆಗ್ಬೇಕು. ಎಲ್ರಿಗಿಂತ ಮುಂಚೆ ರೆಡಿಯಾಗಿ ಬಂದು ನಿಂತ್ಕೊಳ್ಳೋಕೆ ನೀವೇನ್ ಕಾಮಿಡಿ ಪೀಸಾ ಪಾರ್ವತಿ? ಇದು ಹೀರೋ ಗತ್ತು ಅಂದ್ರೆ. ಪೂಜೆಯಲ್ಲಿ ಎಲ್ರು ನಿಮ್ಗೋಸ್ಕರ ಕಾಯ್ತಿರೋವಾಗ ನೀವ್ ಅದ್ದೂರಿಯಾಗಿ ತಯಾರಾಗಿ ಅವ್ರ ಮುಂದೆ ಬಂದು ನಿಂತ್ರೆ ನಿಮ್ನ ನೋಡಿ ಎಲ್ರು ಕಳೆದು ಹೋಗ್ಬಿಡ್ಬೇಕು. ಆವಾಗ್ಲೇ ವಿಜಿಲ್ಲು, ಚಪ್ಪಾಳೆ ಎಲ್ಲ. ಶಿಳ್ಳೆ ಚಪ್ಪಾಳೆ ಎಲ್ಲ ಬೀಳಕ್ಕೆ ಇದನ್ ಸಿನಿಮಾ ಥಿಯೇಟ್ರಾ? ಕಿವಿ ಕೇಳಿಸೋ ಹಾಗೆ ಶಿಳ್ಳೆ ಚಪ್ಪಾಳೆ ಬೀಳ್ದೇ ಇದ್ರು ಮನ್ಸಿಗೆ ಕೇಳೋ ತರ ಬಿದ್ದೇ ಬೀಳುತ್ತೆ. ಅಲ್ಲ, ಅನುಷ್ಕಾ ಮೇಡಮು ಪ್ರೀತಿಯಿಂದ ಮದ್ವೆಗೂ ಮುಂಚೆ ಒಂದು ಒಳ್ಳೆ ಬಟ್ಟೆ ತಂದ್ಕೊಟ್ಟಿದ್ದಾರೆ. ಅದನ್ನ ಅವ್ರಿಗೆ ಸರ್ಪ್ರೈಸ್ ಕೊಡದೆ ಮುಂಚೆನೆ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ ಚಂದ. ಹಾಗತ್ಯ? ಹಾ, ಹಾಗೆ ಅನ್ನೋದು. ನಾನಾಗಿದ್ರೆ ಹಾಗೆ ಮಾಡ್ತಿದ್ನಪ್ಪ. ಸಣ್ಣ ವಿಷಯದಲ್ಲೇ ತುಂಬಾ ಖುಷಿ ಇರೋದು, ಅದನ್ನ ಅನುಭವಿಸಿದಾಗ್ಲೇ ಗೊತ್ತಾಗೋದು. ನೀನ್ ಹೇಳ್ತಾ ಇರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಪಾರ್ವತಿ. ಅನುಷ್ಕಾ ನನಗೆ ಸರ್ಪ್ರೈಸ್ ಕೊಟ್ರೆ ನೀನ್ ಹೇಳೋ ತರ ರೆಡಿಯಾಗಿ ನಾನು ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಮಜಾ ಇರುತ್ತೆ ಅಲ್ವಾ? ಗುಡ್ ಐಡಿಯಾ. ಬರೀ ಮಜಾ ಅಲ್ಲ, ಭರ್ಜರಿ ಮಜಾ ಇರುತ್ತೆ.
ಇಲ್ಲಿಟ್ಟಿದ್ದ ಬಿಂದಿಗೆ ಎಲ್ಲೋಯ್ತು? ಪಾರ್ವತಿ, ಇದನ್ನ ಯಾರ ತರಕ್ಕೆ ಹೇಳಿದ್ದು ನಿನಗೆ? ಅಮ್ಮ, ಇದು ಹೊರಗೆ ಇತ್ತು, ಒಳಗ್ ಬೇಕಾಗ್ಬೋದೇನೋ ಅಂತ ತಗೊಂಬಂದೆ. ಅನುಷ್ಕಾ, ಏನಮ್ಮ ಇದು? ಅತ್ತೆ, ನಾನ್ ತಗೊಂಡ್ ಬರೋಷ್ಟ್ರಲ್ಲಿ ಇವಳು ತಂದ್ಬಿಟ್ಟಿದ್ದಾಳೆ. ನಂಗೆ ಗೊತ್ತೇ ಆಗ್ಲಿಲ್ಲ. ಏಯ್, ಯಾಕೆ ತಗೊಂಡ್ಬಂದೆ? ಈ ಕೇಳಿ ಏನ್ ಪ್ರಯೋಜನ? ಮೊದಲು ಅವಳ ಕೈಯಿಂದ ತಗೋ ಅದನ್ನ. ಏಯ್, ಕೊಡೆ. ನಿಲ್ಸಿ ನಿಲ್ಸಿ ನಿಲ್ಸಿ. ಒಂದ್ಸಲ ಪವಿತ್ರವಾದ ಗಂಗೆನ ಕೈಗೆ ತಗೊಂಡ ಮೇಲೆ ಕೈ ಬದಲಾಯಿಸೋ ಹಂಗಿಲ್ಲ. ಅದೃಷ್ಟ ದೇವತೆ ತರ ಯಾರು ತಗೊಂಡಿದಾರೋ ಅವರೇ ಒಳಗೆ ತಗೊಂಡ್ಬರ್ಬೇಕು. ಪುರೋಹಿತ್ರೆ, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ಈಗೇನಾದ್ರೂ ಕೈ ಬದಲಾವಣೆ ಆದ್ರೆ ದೊಡ್ಡ ಅನಾಹುತ ಆಗ್ಬೋದು. ಅಲ್ಲ ಪುರೋಹಿತ್ರೆ, ಅದನ್ನ ಅನುಷ್ಕಾ ತಾನೇ ತರಬೇಕಾಗಿದ್ದು. ಪೂಜೆ ಪುನಸ್ಕಾರದಲ್ಲಿ ನಮಗ್ ಬೇಕಾದಂಗೆ ನಡ್ಕೊಳ್ಳೋ ಹಂಗಿಲ್ಲಮ್ಮ. ಒಂದ್ಸಲ ಈ ಹುಡುಗಿ ಗಂಗೆನ್ ಕೈ ತಗೊಂಡಿದ್ದಾಳೆ ಅಂದ್ಮೇಲೆ ಅದು ದೇವ್ರ ಇಚ್ಛೆನೇ ಆಗಿರ್ಬೋದು. ಕುಂಕುಮ ಹಚ್ಚಿ ಆರತಿ ಮಾಡಿ ಒಳಗೆ ಬರ್ಮಾಡ್ಕೊಳ್ಳಿ. ಬಲಗಾಲಿಟ್ಟು ಒಳಗೆ ಬರಬೇಕು. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿವಳಂದಾವ ಮುತ್ತಿನ ಮಾಲೆ ಚಂದ. ಏನಾಯ್ತು ಅನುಷ್ಕಾ? ಗೊತ್ತಿಲ್ಲ ಆದಿ, ಐ ಜಸ್ಟ್ ಚೆಕ್. ಯಾಕೋ ವರ್ಕ್ ಆಗ್ತಿಲ್ಲ ಆದಿ. ಹೋಗ್ಲಿ ಬಿಡು ಅನುಷ್ಕಾ, ಸಿಸ್ಟಮಲ್ಲಿ ಸಾಂಗ್ ಬರಲಿಲ್ಲ ಅಂದ್ರೆ ಏನಂತೆ?
ಪಾರ್ವತಿ ಇದ್ದಾಳಲ್ಲ, ಅವಳು ಹಾಡ್ತಾಳೆ. ಯಾಕೆ ಪಾರ್ವತಿ, ಏನು ಮಾತಾಡ್ತಾ ಇಲ್ಲ? ಹಾಡು. ಓನರ್ ಸರ್, ನಾನ್ ಹಾಡು ಹೇಳ್ಬೇಕಾ? ಅದೇ ಅಲ್ವಾ ನಾನು ಹೇಳಿದ್ದು, ಶುರು ಮಾಡು. ಓವರ್ ಆಗಿ ಗಲಾಟೆ ಆದಾಗ ಹೇಗೆ ಇರಿಟೇಟ್ ಆಗುತ್ತೋ, ಕಂಪ್ಲೀಟ್ ಸೈಲೆನ್ಸ್ ಇದ್ದಾಗ ಅಷ್ಟೇ ಇರಿಟೇಟ್ ಆಗುತ್ತೆ. ಹಾಡು ಪಾರ್ವತಿ, ಟೈಮ್ ಪಾಸ್ ಆಗುತ್ತೆ. ಅಂದ್ರೆ ನಾನು ಇಲ್ಲಿ ಟೈಮ್ ಪಾಸ್ ಕಡ್ಲೆಕಾಯಿ ತರ ಕೆಲಸ ಮಾಡ್ಬೇಕಾ? ಇದಕ್ಕೆ ನನ್ನ ಕರ್ಕೊಂಬಂದಿದ್ದು? ಪಾರ್ವತಿ, ಆದಿ ಹೇಳಿದ್ ಕೇಳಿಸ್ಲಿಲ್ವಾ? ಹಾಡು. ಏನ್ ಮೇಡಮ್ ನೀವುನು? ನಾನು ಹಾಡು ಹೇಳಲ್ಲಪ್ಪ. ಯಾಕೆ ಹಾಡಲ್ಲ? ಹಾಡು ಅಂತ ಆದಿ ಹೇಳ್ತಿದ್ದಾನೆ. ಇಟ್ಸ್ ಮೈ ಆರ್ಡರ್, ಹಾಡು. ಮೇಡಮ್ ಪಕ್ಕನಾ? ಶುರು ಮಾಡ್ಲಾ? ಹೂ ಪಾರ್ವತಿ, ಹಾಡು. ಹಾಡು ಪಾರ್ವತಿ. ಹಣೆ ಬರಕ್ ಹೊಣೆ ಯಾರು? ಹಾಡ್ತೀನಿ ಓನರ್ ಸರ್. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ, ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣ. ಬಾಲಾರೆ ಇವ ಬಾರಿ ಮೋಜುಗಾರ, ಬಾಲಾರೆ ಇವ ತೀರ ಮೋಸಗಾರ, ಬಾಲಾರೆ. ವಾಟ್ ಇಸ್ ದಿಸ್ ಪಾರ್ವತಿ? ನೀನ್ ಇಷ್ಟ ಕೆಟ್ಟದಾಗ ಹಾಡ್ತೀಯ ಅಂತ ಐ ಸ್ವೇರ್ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಅಲ್ವಾ ಮೇಡಮ್ ನಾನ್ ಮೊದ್ಲೇ ಬೇಡ ಅಂತ ಹೇಳಿದ್ದು. ಕೆಲಸದೊಳಗೆ ನಿಮ್ ಹಿತ ಕಾಯೋದು ನನ್ ಕರ್ತವ್ಯ ಆಗಿತ್ತು. ನೀವೇ ಓನರ್ ಸರ್ ಮಾತ್ ಕೇಳ್ಕೊಂಡು ಹಾಡು ಹಾಡು ಅಂದ್ರೆ ನಾನು ಹಾಡ್ದೆ. ಆದಿ, ನೀನ್ ಯಾಕೆ ಕಾರ್ ನಿಲ್ಲಿಸ್ದೆ? ಆಕ್ಚುಲಿ ನನಗೂ ಶಾಕ್ ಆಗೋಯ್ತು ಅನುಷ್ಕಾ. ಅನುಷ್ಕಾ, ಹೇಗಾದ್ರೂ ಸಿಸ್ಟಮ್ ರೆಡಿ ಮಾಡು. ಓಕೆ ಆದಿ, ಐ ಚೆಕ್. ಮೇಡಮ್ ಆ ರೇಡಿಯೋ ಪಕ್ಕಾ ಲೋಕಲ್ ಅನ್ಸುತ್ತೆ. ಅದನ್ ಬೇರೆ ತರಾನೇ ರಿಪೇರಿ ಮಾಡ್ಬೇಕು. ಬೇರೆ ತರ ಅಂದ್ರೆ? ತೆಗೆದ್ ತಲೆ ಮೇಲೆ 2 ಬಿಡಿ ಮೇಡಮ್, ತನಗ್ ತಾನೇ ರಿಪೇರಿ ಆಗುತ್ತೆ ಅಲ್ವಾ ಓನರ್ ಸರ್? ವಾಟ್? ಸುಮ್ನೆ 1-2 ಸತಿ ತಟ್ಟಿ. ನಮ್ ಊರ್ ಕಡೆ ಎಲ್ಲ ಟಿವಿ ರೇಡಿಯೋ ಎಲ್ಲ ಬರ್ದೇ ಇದ್ದಾಗ ನಾವ್ ಇದನ್ನೇ ಮಾಡ್ತಿದ್ದಿದ್ದು. ಅವಳು ಹೇಳೋದನ್ನ ನೀನು ಟ್ರೈ ಮಾಡ್ಬೋದು ಅನುಷ್ಕಾ. ಒಂದೊಂದ್ಸತಿ ಅವಳು ಸಿಲ್ಲಿಯಾಗಿ ಹೇಳೋದೆಲ್ಲ ವರ್ಕ್ ಆಗುತ್ತೆ. ಏನ್ ಮೇಡಮ್ ಇದು, ಚಿಕ್ಕ ಮಕ್ಳು ಕೆನ್ನೆ ಸೌರ್ದಂಗ್ ಸೌರ್ತಾ ಇದ್ದೀರಾ? ಇನ್ ಹೇಗ್ ಮಾಡ್ಬೇಕು ಪಾರ್ವತಿ? ನೀವ್ ಪರ್ಮಿಷನ್ ಕೊಟ್ರೆ ನಾನ್ ವಿಚಾರಿಸ್ಕೋತೀನಿ. ಸರಿ, ಏನೋ ಒಂದ್ ಮಾಡು. ಮೇಡಮ್ ಸರಿಯಾಗಿ ಗುರಿ ನೋಡಿ ಕೈ ಎತ್ತಿ. ಅನುಷ್ಕಾ, ಸುಸ್ತಾಗೋಯ್ತು ನನಗೆ. ಎಷ್ಟು ಬೋರ್ವೆಲ್ ಹೊಡೆದ್ರು ನೀರೇ ಬರ್ತಾ ಇಲ್ಲ. ಅಷ್ಟು ಸುಲಭವಾಗಿ ಆಗೋದನ್ನ ಯಾರಾದ್ರೂ ಹರಕೆ ಅಂತಾರ ಬೇಬಿ? ಆಗುತ್ತೆ, ಟ್ರೈ ಮಾಡು, ಹಾಗೆ ಆಗುತ್ತೆ. ಟ್ರೈ 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 ಟ್ರೈ. ಹರಕೆ ಹೊತ್ಕೋರು ಯಾರು, ತೀರ್ಸೋರು ಇನ್ಯಾರು? ಅಯ್ಯೋ,
ಜನ ಕೆರೆಯಲ್ಲಿ ಬಿಲ್ಡಿಂಗ್ ಕಟ್ಟಿ ಮಿಕ್ಕಿದ ಜಾಗದಲ್ಲಿ ಮಾರ್ಗೊಂದ್ ಬೋರ್ ಕೊಡ್ದಿರೋವಾಗ ನೀರೆಲ್ಲಿಂದ ಬರ್ಬೇಕು ಯಜಮಾನ್ರೆ? ಹೊಡಿರಿ ಹೊಡಿರಿ, ಈ ಕ್ಷೇತ್ರದ ಮಹಿಮೆ. ನೀರ್ ಬಂದ್ರೂ ಬರ್ಬೋದು. ಹುಚ್ಚು ಮುಂಡೆದು ಬತ್ತೋಗಿರೋ ಬರಲ್ಲಿ ನೀರು ಹುಡುಕ್ತಾವ್ರೆ. ಅನುಷ್ಕಾ, ಇದ್ರಲ್ಲಿ ನೀರಿಲ್ಲ ಅನ್ಸುತ್ತೆ. ಎಷ್ಟು ಟ್ರೈ ಮಾಡಿದ್ರು ಬರ್ತಾ ಇಲ್ಲ. ನೀರ್ ಇರಲ್ಲ ಅಂದ್ರೆ ಇಂಥ ಹರಕೆನೂ ಇರಲ್ಲ. ಆದಿ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಮುಂದೆ ಇದರಿಂದ ಒಳ್ಳೇದಾಗತ್ತಲ್ವಾ? ಪ್ಲೀಸ್ ಪ್ಲೀಸ್ ಆದಿ, ಪ್ಲೀಸ್. ಅನುಷ್ಕಾ, ಸಾಧ್ಯನೇ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ನೋ 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 ಆದಿ, ಆಗುತ್ತೆ. ನಾನು ನಿನ್ನ ತುಂಬಾ ನಂಬ್ತೀನಿ. ಪ್ಲೀಸ್ 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 ಡೋಂಟ್ ಗಿವ್ ಅಪ್, ಪ್ಲೀಸ್ ಡೂ ಇಟ್. ಅನುಷ್ಕಾ, ಆಗ್ತಾ ಇಲ್ಲ ಅನುಷ್ಕಾ. ಲಿಸನ್ ಲಿಸನ್ ಆದಿ, ನೀರಿನ ಶಬ್ದ ಕೇಳಿಸ್ತಿದೆ, ಇನ್ನೇನು ಬಂದ್ಬಿಡುತ್ತೆ. ಡೂ ಇಟ್ ಡೂ ಇಟ್ ಡೂ ಇಟ್, ಟ್ರೈ ಮಾಡು ಪ್ಲೀಸ್ 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 ಪ್ಲೀಸ್. ಅನುಷ್ಕಾ, ನಿನಗೆ ಇದನ್ನೆಲ್ಲ ಹೇಳ್ದವ್ರು ಯಾರು? ಪಾರ್ವತಿ. ಓನರ್ ಸರ್, ಇನ್ನೂ ನೀರ್ ಬರ್ಲಿಲ್ವಾ? ಒಂದೇ ಒಂದು ತೊಟ್ಟು ಬಂದಿಲ್ಲ ಪಾರ್ವತಿ. ಈ ಗ್ಯಾರಂಟಿ ಬರ್ಲೇಬೇಕು. ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇರ್ತೀನಿ. ನೀರ್ ಬಂದ ತಕ್ಷಣ ಹೇಳ್ತೀನಿ, ಬಿಂದ್ಗೆ ಬಾಯಿ ಮುಚ್ಕೊಂಡು ದೇವಸ್ಥಾನದೊಳಗಡೆ ಓಡೋಗಿ. ಒಂದೇ ಒಂದ್ ಹನಿ ಸಿಕ್ಕಿದ್ರೆ ಸಾಕು. ಸರಿ 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 ಆದಿ, ಒಂದೇ ಒಂದು ಹನಿ ಬಂದ್ರು ಸಾಕಂತೆ. ಒನ್ ಲಾಸ್ಟ್ ಟ್ರೈ ಪ್ಲೀಸ್. ಬೇಬಿ, ಅಯ್ಯೋ, ಬಿದ್ದಿದ್ದೆ ಒಂದ್ ಹನಿ, ಅದು ಬತ್ತೋಗುತ್ತೆ. ಬೇಗ ಓಡೋಗಿ. ಪಾಪ ತುಂಬಾ ಸುಸ್ತಾಗಿ ಹೋಗಿದ್ದೀರಾ, ಸುಧಾರಿಸ್ಕೊಳ್ಳಿ. ನಾನು ಒಳಗ್ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಏಯ್ ಪಾರ್ವತಿ, ಪಾರ್ವತಿ! ನೀರು ಬಂತ? ಬಂತಂತೆ. ಅದು ಹೆಂಗ್ ಬರುತ್ತಪ್ಪ? ಯಾವುದೋ ಕಾಲದಲ್ಲಿ ಬತ್ತೋಗಿರೋ ಬೋರ್ವೆಲ್ಲಿ ನೀರು ಹೆಂಗ್ ಬರುತ್ತೆ? ಏನು ಹೇಳ್ತಾ ಇದ್ದೀರಾ? ನಾನು ನನ್ನ ಪ್ರಾಯದ ಕಾಲದಲ್ಲೇ ಈ ಬೋರ್ವೆಲ್ ಹೊಡೆದಾಗ ನೀರು ಬಂದಿರಲಿಲ್ಲ, ಈಗ ಬಂದ್ಬಿಡುತ್ತಾ? ನೀವು ಟ್ರೈ ಮಾಡಿದ್ರಾ? ಹಾಗಾದ್ರೆ ಈ ಹರಕೆ ಇರೋದು ನಿಜಾನಾ? ಹಾರ್ಕೆನೂ ಇಲ್ಲ, ಮಣ್ಣು ಇಲ್ಲ, ಹೆಂಗಸರು ಕೋಪ ಅಷ್ಟೇನೆ. ಸರ್, ಯಾವುದಿ ಬ್ಯೂಟಿ
ಗುಜ್ರಿ ಗ್ಯಾರೇಜ್ ಅಲ್ಲಿ ಸ್ಟ್ರಾಬೆರಿ ಐಸ್ ಕ್ರೀಮ್ ಇದ್ದಂಗ ಅವಳೆ. ಬೇಡ, ಆಲ್ರೆಡಿ ಒಂದ್ ಲವ್ ಫೇಲ್ಯೂರ್ ಆಗೈತೆ. ಮತ್ತೆ ನಮ್ಮ ಆಟಿಗೆ ನಾವೇ ಕೈ ಹಾಕೊಂಡು ಪರ 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 ಅಂತ ಕರ್ಕೊಂಡ್ರು ಚೆನ್ನಾಗಿರಲ್ಲ. ತಲೆಂಟ ಸೈಡ್ಗೆ ಹೋಗ್ಬಿಡೋಣ. ಸರ್ 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 ನಿಲ್ಸಿ ಸರ್ ಸರ್ ಸರ್. ಲೇ ಮೂದೇವಿ, ನಿಲ್ಸು ಅಂತ ಹೇಳ್ತಾ ಇಲ್ವಾ ಅವಾಗಿಂದ? ಒಂದ್ ಹೆಣ್ಣು ಹುಡುಗಿ ರೋಡಲ್ಲಿ ನಿಂತ್ಕೊಂಡು ಸಹಾಯ ಕೇಳಿದ್ರೆ ಕೇಳಿಸಿದ್ರು ಕೇಳಿಸ್ದೇ ಇರೋ ತರ ಹೋಗ್ತಾ ಇದ್ಯಾ? ಯಾವ ಸೀಮೆ ಗಂಡ್ಸಯ್ಯ ನೀನು? ಕೈ ಕೊಟ್ಟು ಹುಡುಗಿನೂ ಇದೇ ಡೈಲಾಗ್ ಹೇಳಿದ್ಲು, ಈಗ ಇವಳು ಇದೇ ಡೈಲಾಗ್ ಹೊಡಿತಾಳೆ. ದೊಡ್ಡವ್ರು ಹೇಳ್ದಂಗೆ ಕಳ್ಕೊಂಡಿದ್ದನ್ನ ಕಳ್ಕೊಂಡ್ ಕಡಲೇ ಪಡ್ಕೋಬೇಕಂತೆ. ಓದೋಳು ಓದೋಳು ಹೋಗಲಿ, ಹೊಸ ಹುಡುಗಿ ಬರಲಿ, ಲೂಸರ್ ನನ್ನ ಚಪ್ಪಲಿ ಲೂಸರ್ ಲೂಸರ್. ನಮ್ಮ ಬೈತಾ ಇದೀಯಾ? ಅಯ್ಯೋ, ನಾನೆಲ್ಲಿ ಬೈದೆ ಸರ್? ಓ, ಹಂಗಂದ್ರೆ ಬೈದಿಲ್ವಾ? ನಾನು ತುಂಬಾ ಕಷ್ಟದ ಪರಿಸ್ಥಿತಿಲಿದ್ದೀನಿ. ಒಂಥರ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಈಗ ನೀವು ಸಹಾಯ ಮಾಡಲಿಲ್ಲ ಅಂದ್ರೆ ನನ್ನ ಜೀವನದ ದಿಕ್ಕೇ ಬದಲಾಗೋಗುತ್ತೆ ಸರ್. ಲೇಡೀಸ್ ಆರ್ಡ್ರ್ ಮಾಡಿದ್ರೇ ಮನ್ಸು ಕರ್ಗೋಗುತ್ತೆ. ಅಂಥದ್ರಲ್ಲಿ ಇವಳು ಮನ್ಸು ಕರ್ಗೋ ರೀತಿ ಕೇಳ್ತಿದ್ದಾಳೆ. ಕರಗದೆ ಇರುತ್ತಾ? ಪ್ಲೀಸ್ ಸಹಾಯ ಮಾಡಿ ಸರ್. ಸರ್ ಹೆಲ್ಪ್ ಮಾಡಿ ಸರ್. ಈಗ ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕಾಗಿತ್ತು? ಸರ್, ನಾನು ಈ ಪರಿಸ್ಥಿತಿ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಟೈರ್ ಚೇಂಜ್ ಮಾಡ್ಬೇಕಾಗಿತ್ತು ಸರ್. ಅಯ್ಯೋ, ಅಷ್ಟೇನಾ? ನಾವು ಲೈಫ್ನೇ ಚೇಂಜ್ ಮಾಡ್ತೀವಂತೆ, ಈ ಪುಟ್ಗೋಸಿ ಟೈರ್ ಚೇಂಜ್ ಮಾಡಲ್ವಾ? ಬನ್ನಿ, ಇದನ್ನ ಎತ್ತಿಲ್ ಮಡಗಬೇಕು. ಸರ್ ಈಗ ತಗೊಳ್ಳಿ ಸರ್. ಇದು ಅಲ್ಲ ಮೇಡಮ್, ಇದನ್ನ ಹಾಕಿ ತಿರುಗಿಸ್ಬೇಕು. ಎಲ್ಲಿ ಸರ್? ಇಲ್ಲಿ. ಬನ್ನಿ ಓನರ್ ಸರ್, ನಿಮ್ ಕಾರ್ ರೆಡಿ ಇದೆ. ಯಾರು ರೆಡಿ ಮಾಡಿತ್ತು? ಟನ್ ಟಡಾನ್. ನಾನು ಸರ್.